ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 11:30. ನನಗೇನಂದರೆ ಜ್ವರ ಹೋಗಿದೆ, ಅಂದರೆ ಟ್ಯಾಬ್ಲೆಟ್ ಇವತ್ತು ಸಂಜೆ ತನಕನೂ ಇದೆ. ಜ್ವರ ಹೋಗಿದೆ, ಆದರೆ ಕೋಲ್ಡು, ನೆಗಡಿ ಮಾತ್ರ ಹೋಗಿಲ್ಲ. ಅಂದರೆ ಮಲ್ಕೊಂಡಾಗ ಫುಲ್ಲು ಡ್ರೈ ಆಗಿಬಿಡುತ್ತೆ ಮೂಗು, ಮತ್ತು ಎದ್ದಾಗ ನೀರು ಸೋರುತ್ತೆ, ಈ ಥರ ಆಗಿದೆ. ಅದಕ್ಕೆ ಒಂದು ಯಾವಾಗಲೂ ಈ ಥರ ಒಂದು ಕರ್ಚಿಫ್ನ ಇಟ್ಕೊಬಿಟ್ಟಿದ್ದೀನಿ. ಏಪ ಅದೇನೆಂದರೆ ಕೋಲ್ಡ್ ಆಗಿಬಿಟ್ರೆ ಅದು ಒಂಥರ ಮೂಗು ಮುಲ ಅನ್ನತ್ತೆ, ಈ ಥರ ಉಜ್ಜಬೇಕು ಆ ಥರ ಆಗ್ತಾ ಇರುತ್ತೆ. ಇದು ಸರಿ ಹೋದರೆ ಸರಿ ಹೋಗುತ್ತೆ. ಏನಂದರೆ ಇದು ಮೂಗು ಈ ಥರ ಆಗಿರೋದ್ರಿಂದ ಒಂಥರ ಜ್ವರ ಬಂದಿರೋ ಥರನೇ ಅನಿಸ್ತಾ ಇರುತ್ತೆ. ಅದು ಜ್ವರ ಇಲ್ಲ. ಹೀಗೆ ಬಗ್ಕೊಂಡೇನಾದರೂ ಹಿಂಗೇನಾದರೂ ಬಗ್ಗಿ ಕೆಲಸ ಮಾಡ್ತಾ ಇದ್ರೆ ಒಂಥರ ತಲೆನೇ ಭಾರ ಆದಂಗೆ ಆ ಥರ ಫೀಲ್ ಆಗ್ತಾ ಇರುತ್ತೆ. ಇದೊಂದು ಸರಿ ಹೋಗ್ಬೇಕಷ್ಟೇ. ಇದರಿಂದನೇ ಒಂಥರ ಜ್ವರನೇ ಹೋಗಿಲ್ವೇನೋ ಅನ್ನೋ ಥರ ಆಗ್ಬಿಟ್ಟಿದೆ ಈ ಥರ. ಓಕೆ, ತಿಂಡಿ ಆಯಿತು. ತಿಂಡಿ ಒಂದು ಚಿತ್ರಾನ್ನ ಮಾಡಿದೆ, ತಿಂದ್ಬಿಟ್ಟು ಹಾಗೆ ಇವತ್ತೊಂದು ಹೂವು ಬಿಟ್ಟಿದೆ, ದಾಸವಾಳದ ಹೂವು. ಅಂದರೆ ಗಿಡ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಮತ್ತು ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗ ಗಿಡನೇ ಕಟ್ ಮಾಡಾಕ್ಬಿಟ್ಟಿದ್ದೀನಿ. ಹಾಗೆ ಪಾತ್ರೆ ಒಂದು ತೊಳೆದಿದ್ದೀನಿ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಉಜ್ಜಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಒಂದು ಸರಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಆ ಥರ ಬಿಟ್ಟಿದ್ದೀನಿ. ಓಕೆ, ಹಾಗೆ ನಿನ್ನೆ ಹೀಗೆ ಕಾಫಿ ಮಾಡಬೇಕಾದ್ರೆ ಇಲ್ಲಿ ನೋಡಿ ಸುಟ್ಕೊಂಡಿರುವಂಥದ್ದು ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, ಇಲ್ಲಿ ಲೈನು ನೋಡಿ ಈ ಥರ. ಹೋದ್ವಾರ ಕೈಮಾ ಸಾಂಬಾರು ಮಾಡಬೇಕಾದ್ರೆ ಇದು ಮಾಡಿಕೊಂಡೆ. ಇದು ಓಕೆ, ಇದು ವಾಸಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಪ್ರವೀಣನ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡು ಗೇಟ್ನ ಕ್ಲೋಸ್ ಮಾಡಿದ್ರೆ ಅದು ಆ ಸಂಧಿ ಬರುತ್ತಲ್ಲ, ಅದು ಪ್ರೆಸ್ ಮಾಡಿ ಅದೊಂದು ಸ್ವಲ್ಪ ಈ ಥರ ಆಗಿದೆ. ಅದು ಇವಾಗ ಓಕೆ, ವಾಸಿ ಆಗ್ತಾ ಇದೆ. ಅದಾದಮೇಲೆ ಇದು ನಿನ್ನೆ ಹೊಸ್ದಾಗಿ ಆಗಿರೋದು. ಡೈಲಿ ಅಲ್ಲ, ಒಂದು ವಾಸಿ ಆಗೋದ್ರೊಳಗಡೆ ಒಂದೇನೋ ಹೊಸದು ಆಗ್ತಾ ಇರುತ್ತೆ, ಆ ಥರ ಆಗಿದೆ. ಅದಕ್ಕೆ ಈ ಥರ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಹಾಗೆ ಮೊನ್ನೆನೂ ಬಾಳೆಹಣ್ಣು ತಿಂದೆ. ಅವತ್ತು ಜ್ವರ ಬಂದಿತ್ತಲ್ಲ, ಆದರೂ ನೈಟು ಅಂದರೆ ಜ್ವರ ಹೋಯಿತು ಅನ್ನೋ ಥರ ಆಯ್ತಲ್ಲ, ಬಾಳೆಹಣ್ಣು ತಿನ್ನೋಣ ಅಂತ ತಿಂದೆ. ಕಫ ಏನಿಲ್ಲ, ಕಫ ಇದೆ ಮಾಮೂಲಿ, ಆದರೆ ಇದು ನನಗೆ ಹಿಂಸೆ ಕೊಡ್ತಾ ಇದೆ, ಈ ಥರ ಆಗಿದೆ. ನೋಡೋಣ ಇದು ಯಾವಾಗ ವಾಸಿ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ವಾಸಿ ಆಗಿಬಿಟ್ರೆ ಸಾಕು. ಒಂದು ವಕಾಸಿಟ್ಟು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಟ್ಯಾಬ್ಲೆಟು ಡಾಕ್ಟ್ರು ಕೊಟ್ಟಿರುವಂಥದ್ದು, ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಅಷ್ಟೇ ಕೊಟ್ಟಿರುವಂಥದ್ದು, ಮಧ್ಯಾಹ್ನ ಯಾವುದೇ ಟ್ಯಾಬ್ಲೆಟ್ ಇಲ್ಲ. ಅದಕ್ಕೆ ಒಂದು ವಕಾಸಿಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗ್ಬೋದು. ಮಧ್ಯಾಹ್ನ ಮುನ್ ಕೇಳಿಬಿಟ್ಟು ಒಂದು ವಕಾಸಿಟ್ ಟ್ಯಾಬ್ಲೆಟ್ನ ತೊಗೊಳ್ತೀನಿ, ನೋಡೋಣ ಹೆಂಗಾಗುತ್ತೆ. ಅದರಿಂದನೇ ಒಂಥರ ಕಣ್ಗಳು ಒಂಥರ ಕಾಣಿಸೋದು, ಆ ಥರ. ಮೊನ್ನೆ ಹೇಳೋದು, ನಿನ್ನ ನೋಡ್ತಾ ಇದ್ರೆ ಹುಷಾರಾಗಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಬಂದು ಚಿತ್ರಾನ್ನ ಮಾಡಿದೆ. ಇವಾಗ ಮಧ್ಯಾಹ್ನಕ್ಕೆ ಹುರುಳಿಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಕೋಲ್ಡಿಗೆಲ್ಲ ಅದು ಸರಿ ಅಂತೇಳಿ. ಮತ್ತು ಉಪ್ಸಾರೆಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಸಾರು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರಸಮ್ ಥರ ಕುಡಿಯೋಣ, ಆವಾಗ ಸರಿ ಹೋಗುತ್ತೇನೋ ಅಂತ. ನೋಡೋಣ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಓಕೆ, ಬೆಳಿಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಲಿಲ್ಲ. ಇವಾಗ ಟೈಮ್ ಬಂದು 4:15 ಆಗ್ತಾಯಿದೆ. ಬಿಸಿಲು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ರೂಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಆ ಸೈಡಿಂದ ಚೆನ್ನಾಗಿ ಬಿಸಿಲು ಬರುತ್ತೆ. ಇದು ವಿಂಡೋ ಓಪನ್ ಮಾಡೋದು ಬರುತ್ತೆ, ಗೊತ್ತಲ್ಲ ಏನಾಗಿದೆ ಅಂತ. ಚೆನ್ನಾಗಿ ಎಷ್ಟು ಬೆಳಕು ಪಳಪಳ ಅಂತ ಹೊಳಿತಾ ಇದೆ. ನಾನು ಗುರುವಾರ ತಲೆಗೆ ಸ್ನಾನ ಮಾಡಿದ್ದು, ಅದಾದಮೇಲೆ ಶನಿವಾರ ತಲೆಗೆ ಸ್ನಾನ ಮಾಡಿರಲಿಲ್ಲ, ಯಾಕೆಂದರೆ ಜ್ವರ ಶನಿವಾರನೇ ಬಂದಿದ್ದಲ್ಲ, ಅದರಿಂದ ಇವತ್ತು ಮಾಡಲಾ ಬೇಡವಾ ಅಂದ್ಕೊಂಡು ಮಾಡಿದೆ. ಸ್ವಲ್ಪ ಮೂಗು ಸ್ವಲ್ಪ ಇದಾಗಿತ್ತಲ್ಲ, ಸ್ವಲ್ಪ ಬಿಸಿ ಬಿಸಿ ನೀರು ತಲೆಗೆ ಹಾಕಿರೋದ್ರಿಂದ ಸ್ವಲ್ಪ ಏನನ್ಸುತ್ತೆ ಅಂದರೆ ಹಗುರ ಆಗಿದೆ ಅಂತ, ಸ್ವಲ್ಪ ಓಕೆ ಅನ್ನೋ ಥರ ಅನಿಸಿದೆ.
ನೋಡೋಣ ಮತ್ತೆ ಸಂಜೆ ಹಂಗೆ ಆಗುತ್ತಾ ಏನೋ ಗೊತ್ತಿಲ್ಲ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಫಿ ಇಟ್ಟಿದ್ದೀನಿ, ಕಾಫಿ ಕುಡಿಯೋಣ ಅಂತೇಳಿ. ಈ ವೆದರಿಗೆ ಅದೇ ಬೆಸ್ಟ್ ಅಲ್ಲ ಕಾಫಿ. ಅಂದರೆ ಕೂದಲಿಗೆ ಆಯಿಲ್ ಹಚ್ಚಿಲ್ಲ, ಸುಮ್ಮನೆ ಹಾಗೆ. ಅಂದರೆ ಗುರುವಾರ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನ ಆಯ್ತಲ್ವ. ನನ್ನ ರೂಟ್ ಏನಿದೆ ಆಯಿಲಿ ಆಗಿರೋದ್ರಿಂದ ಅದೇ ಎಣ್ಣೆ ಬಿಟ್ಬಿಟ್ಟಿರುತ್ತೆ. ಅದರಿಂದ ಯಾವುದೇ ಎಣ್ಣೆ ಹಚ್ಚಿಲ್ಲ, ಹಂಗೆ ತಲೆಗೆ ಸ್ನಾನ ಮಾಡಿದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಬೆಡ್ರೂಮಲ್ಲಿ ಹಿಂಗೆ ನೋಡಿದರೆ ಲೈಟ್ ಹಾಕಿದ್ದೀನೇನೋ ಅಂತ ಫೀಲ್ ಆಗುತ್ತೆ, ನೋಡಿದ್ರೆ ಬೆಳಕು ಆ ಥರ. ಓಕೆ, ಕಾಫಿ ಮಾಡಿ ಪೂಜೆನೂ ಮಾಡಿದ್ದೀನಿ, ಕಾಣಿಸ್ತಿದೆಯಾ? ಬೆಳಕಿಗೆ ದೀಪ ಕಾಣಿಸೋದಿಲ್ಲ. ಓಕೆ, ಇವತ್ತು ಬಂದು ಮಂಗಳವಾರ. ನಿಮಿಷ. ಓಕೆ, ಇವತ್ತು ಬಂದು ಮಂಗಳವಾರ. ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಅಂದರೆ ನಿನ್ನೆ ಒಂದು ಸಂಜೆ ಒಂದು 8:30 ಆ ಥರ ಆಗುವಾಗ ಮತ್ತು ನನಗೆ ಏನು ಮಾಡೋಕ್ಕಾಗಿಲ್ಲ. ಅಂದರೆ ಕೆಲಸ ಮಾಡೋದಕ್ಕಿರ್ಬೋದು, ಏನೇನೋ ಒಂಥರ ಮಲ್ಕೋಬೇಕು ಆ ಥರ ಅನ್ನಿಸ್ತಾಯಿತ್ತು. ಆಮೇಲೆ ಬಂದು ಮಲ್ಕೊಬಿಟ್ಟೆ. ಆದರೆ ಜ್ವರ ಇರಲಿಲ್ಲ, ಜ್ವರ ಎಲ್ಲ ಚೆಕ್ ಮಾಡಿದೆ, ಜ್ವರ ಮಾತ್ರ ಸ್ವಲ್ಪ ಕೂಡ ಜ್ವರ ಇರಲಿಲ್ಲ. ಅದಕ್ಕೆ ಮೊನ್ನೆ ಜ್ವರ ಬಂದಾಗಂತೂ ಸ್ವಲ್ಪ ರಿಲ್ಯಾಕ್ಸ್ ಆದ ತಕ್ಷಣ ಅಡುಗೆ ಮಾಡೋದು ಅದು ಎಲ್ಲ ಮಾಡಿಬಿಟ್ಟೆ. ಅದಕ್ಕೇನಾದರೂ ಈ ಥರ ಆಯ್ತೇನೋ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆಯಿಂದ ಏನು ಮಾಡಿ, ಅಂದರೆ ರಾತ್ರಿಯಿಂದನೇ ಏನು ಕೆಲಸ ಮಾಡಿಲ್ಲ. ಅದಕ್ಕೆ ಬೆಳಿಗ್ಗೆ ಹೋಗಿ ತೋರಿಸಿ ಬಂದೆ. ಅದಕ್ಕೆ ಡಾಕ್ಟ್ರು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರು. ಯಾಕೆಂದರೆ ಈ ಮೂಗು ಏನಾಗುತ್ತೆ ಅಂದರೆ ಮಲ್ಕೊಂಡ್ರೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಮತ್ತು ಈ ಥರ ಇದ್ದರೆ ಏನೂ ಅನಿಸಲ್ಲ. ಎದ್ದರೆ ಮಾತ್ರ ಫುಲ್ಲು ನೀರು ಥರ ಹರಿಯುತ್ತೆ ಮೂಗಲ್ಲಿ. ಅದಕ್ಕೆ ನೋಡಿ ಕರ್ಚೀಫೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ. ಮತ್ತು ನಿನ್ನೆ 1-2 ಸರಿ ಲೂಸ್ ಮೋಷನ್ ಆಗಿತ್ತು, ಇವತ್ತೂ 1-2-3 ಸರಿ ಲೂಸ್ ಮೋಷನ್ ಎಲ್ಲ ಆಗಿತ್ತು. ಅದನ್ನೆಲ್ಲ ಹೇಳಿದೆ ಡಾಕ್ಟ್ರಿಗೆ. ಮತ್ತು ಅದಕ್ಕೆ ಅವರು ಫುಡ್ ಪಾಯ್ಸನ್ ಆಗಿದೆ ನಿಮಗೆ, ಅದಕ್ಕೆ ವೆಜ್ಜು ಓನ್ಲಿ ತಿನ್ನಿ, ಮತ್ತು ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಹೇಳಿದ್ರು. ನಾನ್ ವೆಜ್ ಅಂದರೆ ಅವತ್ತು ಕಬಾಬ್ ಮಾಡಿದಾಗ ಒಂದು 4 ಪೀಸ್ ಕಬಾಬ್ ತಿಂದ್ಬಿಟ್ಟಿದ್ದೆ. ಅದಕ್ಕೇನಾದರೂ ಈ ಥರ ಆಯಿತಾ ಏನೋ ನನಗೂ ಗೊತ್ತಿಲ್ಲ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಬಂದು ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಮಮ್ಮನಿಗೆ ಇಡ್ಲಿಗೆ ಹೇಳಿದೆ, ತರಿಸಿದ್ರು, ತೊಗೊಬಂದಿದ್ರು, ಮಧ್ಯಾಹ್ನ ಊಟಕ್ಕೆ ಬಂದಿದ್ರಲ್ಲ. ಅದಕ್ಕೆ ಅದನ್ನು ತಿಂದ್ಕೊಂಡು ಮತ್ತೆ ಮಲ್ಕೊಂಡಿದ್ದೀನಿ. ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ, ಆದರೆ ಕೂತ್ಕೊಂಡ್ರೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಒಂಥರ ಮಲ್ಕೋಬೇಕು ಅನಿಸುತ್ತೆ. ಅಂದರೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಸುಮ್ಮನೆ ಹಿಂಗೆ ಮಲಗಿದ್ರೆ ಒಂದು ಸ್ವಲ್ಪ ಏನೋ ಒಂಥರ ಸಮಾಧಾನ. ನಿಂತ್ಕೊಳ್ಳೋದು ಅಥವಾ ಓಡಾಡೋದೇನಾದ್ರು ಮಾಡಿದ್ರೆ ತಲೆ ಸುತ್ತದಂಗಾಗುತ್ತೆ. ಅದಕ್ಕೆ 1-2 ದಿನ ಹೀಗೆ ರೆಸ್ಟ್ ಮಾಡೋಣ, ಫುಲ್ಲು ಹುಷಾರಾಗ್ಬಿಡ್ಬೇಕು, ಅಲ್ಲಿ ತನಕ ರೆಸ್ಟ್ ಮಾಡೋಣ ಅಂಥೇಳಿ ಮಲ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಮಮ್ಮ ಹೋಗ್ಬೇಕಾದ್ರೆ ನಾನು ಹೇಳಿದೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗಿ ನನಗೆ ಅಂಥೇಳಿ. ಅದಕ್ಕೆ ಹೋಗ್ಬೇಕಾದ್ರೆ ಅವರು 3 ಗಂಟೆಯಲ್ಲಿ ಕಾಫಿ ಎಲ್ಲ 2:45 ಕಾಫಿ ಎಲ್ಲ ಮಾಡಿ ಕೊಟ್ಬಿಟ್ಟು ಹೋದರು. ನಾನು ಕುಡಿದ್ಬಿಟ್ಟು ಬಂದು ಮಲ್ಕೊಂಡಿದ್ದೀನಿ ಅಷ್ಟೇ. ಟ್ಯಾಬ್ಲೆಟ್ ತೊಗೊಂಡಾಗ ಹೀಗೆ ಅನ್ಸೋದು, ಹುಷಾರಾಗಿದ್ದೀನಿ. ನುಂಗಿದ ತಕ್ಷಣ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಆಮೇಲೆ ಮತ್ತೆ ಜ್ವರ ಬಂದುಬಿಟ್ರೆ ಮತ್ತೆ ಬಿದ್ದೋಗೋದು ಆ ಥರ. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋನೇ ಮಾಡಲ್ಲ, ಹೀಗೆ ಮಲ್ಕೊಂಡಿದ್ನಲ್ಲ. ಅವರು ಫುಡ್ ಪಾಯ್ಸನ್ ಅಂದ ತಕ್ಷಣ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಫುಡ್ ಪಾಯ್ಸನ್, ನಾನೇನು ತಿಂದೇ ಇಲ್ವಲ್ಲ, ಹೊರ್ಗಡೆನೇ ಹೋಗಿಲ್ಲ, ಏನೂ ತಿಂದಿಲ್ಲ ಅಂತ. ಆಮೇಲೆ ನೆನೆಸ್ಕೊಂಡು ನಾವು ಮನೇಲೆ ಕಬಾಬೆಲ್ಲ ಮಾಡಿದ್ವಲ್ಲ, ಆವಾಗ ತಿಂದಿರೋದು, ಅದೇನಾದರೂ ಫುಡ್ ಪಾಯ್ಸನ್ ಆಗಿರ್ಬೋದು ಅಂದ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಅವತ್ತೇ ಹೇಳಿದರು. ಅವತ್ತೇ ಫಸ್ಟ್ ಡೇ ಹೋದಾಗ ಹುಷಾರಾಗೋ ತನಕ ಬರೀ ವೆಜ್ಜು ಅಷ್ಟೇ ತಿಂಡಿ ಅಂತೇಳಿ. ನಾನು ಮನೇಲಿ ನಾನ್ ವೆಜ್ ಎಲ್ಲ ಏನಾದರೂ ಮಾಡಿದ್ರೆ ನಮಗೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಅದರಲ್ಲೂ ನನಗೆ ನಾನ್ ವೆಜ್ ಅಂದರೆ ಮೊದಲೇ ಇಷ್ಟ. ಅದಕ್ಕೆ ತಿಂದ್ಬಿಟ್ಟೆ ಒಂದು 4 ಪೀಸು. ಅದಕ್ಕೆ ಏನೋ ಗೊತ್ತಿಲ್ಲ.
ಮತ್ತು ಕೆಮ್ಮು ಕಫ ಅದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ನನಗಂತೂ ಇಡ್ಲಿ ಬೆಳಿಗ್ಗೆಯಿಂದ ಇಡ್ಲಿ ತತ್ತಾನೆ ಇದೆ. ಬೆಳಿಗ್ಗೆನೂ ಇಡ್ಲಿ, ಮಧ್ಯಾಹ್ನನೂ ಇಡ್ಲಿ ತಿಂದೆ. ತಿಂದಿಲ್ಲ ಅಂತ ಹೇಳೋದ್ನ. ನೀಟಾಗಿ ಗುಡ್ಸು, ಅಲ್ಲಿಂದ ಗುಡಿಸ್ತಾ ಮ್ಯಾಟ್ ಎಲ್ಲ ಎತ್ತಿ ಮ್ಯಾಟ್ ಎತ್ತಿ ಗುಡಿಸ್ತಾ. ಅಡುಗೆ ಮನೆ ಕ್ಲೀನ್ ಮಾಡ್ದ? ಕ್ಲೀನ್ ಮಾಡಿ ಇಲ್ಲೆಲ್ಲ ನೋಡು, ಸ್ಟವ್ ಮೇಲೆ ಹಿಂಗೆಲ್ಲ ಗಲೀಜಿದೆ ಇದೆ. ಒರೆಸಿ ಕೆಳಗಡೆ ತಳ್ಳಿಬಿಟ್ಟು ಅದನ್ನ ಕಸ ಗುಡಿಸ್ಬೇಕು ತಾನೆ. ಹೋಗಿ ಡ್ರಾಪ್ ಮಾಡ್ಬಿಟ್ಟು ತೊಳ್ಕೊಂಡ್ಬಂದಿ. ನೀರು ಕಾದೇ ಬಿಡ್ತು ಫುಲ್ಲು. ಬೆಕ್ಕದೆ ಕೆಳಗಡೆ, ಒಳಗಡೆ ಅದ. ಹಿಂದೆ ಹೋಗಿರುತ್ತೆ. ಹೇಳ್ತೀನಿ, ಇಲ್ಲೇ ಫೋನ್ ವಿಡಿಯೋ ಮಾಡ್ತಾ. ಅಲ್ಲಿ ನೋಡಿ, ಅಲ್ಲಿ ಕೂತಿ ಮೂಲೆಯಲ್ಲಿ ಗುಮಿ ಪೊರ್ಕೆಲ್ಲ ಹೊಡಿಬಾರ್ದು. ಅಯ್ಯೇ ಕಸ ಗುಡ್ಸ್ಕೊತಾ ಇದ್ದೀನಿ. ಬಾ ಈಗ ಬಿಡು. ಕೌಶಿ ಕಾಲೇಜಿಂದ ಬಂದ ಮೇಲೆ ನಾನು ಅವತ್ತು ಮಂಗಳವಾರ ಕಸ ಗುಡಿಸೋದು ಅದೆಲ್ಲ ಏನೂ ಮಾಡಿರಲಿಲ್ಲ. ನನಗೇನು ಅನ್ನಿಸ್ಬಿಡ್ತು ಅಂದರೆ ಫುಲ್ಲು ರೆಸ್ಟ್ ಮಾಡಿಬಿಡ್ಬೇಕು ಒಂದು 2-3 ದಿನ. ಏನಂದರೆ ನಾವು ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಸ್ವಲ್ಪ ಹುಷಾರಾಗ್ತೀವಿ ನೋಡಿ, ಆವಾಗ ಚೆನ್ನಾಗಾಗಿದ್ದೀನಿ ಅಂದ್ಬಿಟ್ಟು ಹೋಗೋದು, ಮತ್ತು ಕೆಲಸ ಮಾಡೋದಕ್ಕೆ ನಿಲ್ಲೋದು ಅಡುಗೆ ಮನೇಲಿ. ಮತ್ತು ಅಂದರೆ ಕೆಲಸ ಅಂದರೆ ಮಾಮೂಲಿ ಡೈಲಿ ಏನು ಕೆಲಸ ಇರುತ್ತೆ ಆ ಥರ ರೂಟೀನ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ನನಗೆ ಮತ್ತೆ ಅವಾಗ ಫೀವರ್ ಎಲ್ಲ ಏನಿಲ್ಲ, ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿರೋದ್ರಿಂದ ಬೇಡ, ಫುಲ್ಲು ಕಂಪ್ಲೀಟಾಗಿ ನಾನು ಹುಷಾರಾಗಬೇಕು, ಅಲ್ಲಿ ತನಕ ಯಾವುದೇ ಕೆಲಸ ಮಾಡಬಾರ್ದು ಅಂತೇಳಿ ಆಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟೆ. ಮತ್ತು ಕೋಲ್ಡೆಲ್ಲ ಆಗಿರೋದ್ರಿಂದ ತಣ್ಣೀರೆಲ್ಲ ಮುಟ್ಟಿದ್ರೆ ಇನ್ನೂ ಕೋಲ್ಡು ಬೇಗ ನಾನು ವಾಸಿ ಆಗೋದಿಲ್ಲ ಅದು. ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಮೋಹನ್ ಮಾಮನೂ ಅಷ್ಟೇ, ನಾನೇನು ನಿನಗೆ ಪಾತ್ರೆ ತೊಳಿ ಅದು ಮಾಡಿ ಇದು ಮಾಡು ಅಂತ ಹೇಳಿಲ್ಲ, ಅಡುಗೆ ಒಂದು ಮಾಡು, ಆದರೆ ಇಲ್ಲಾಂದರೆ ಹೇಳ್ಕೊಡು ನಾವೇ ಮಾಡ್ತೀವಿ ಅಂತ ಹೇಳಿದರು. ಆದರೆ ನನಗೆ ಅವ್ರಿಗೆ ಹೇಳೋದಕ್ಕಿಂತ ಒಂದೊಂದು ಸರಿ ಏನು ಅನಿಸುತ್ತೆ ಅಂದರೆ ನಾವೇ ಹೋಗಿ ಮಾಡಿಬಿಡ್ಬೇಕು ಅನಿಸುತ್ತೆ. ಅದಕ್ಕೆ ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಅಷ್ಟೇ. ಹೀಗೆ ಮನೆ ಕೆಲಸಗಳೆಲ್ಲ ಹಾಗಾಗೇ ಇತ್ತು. ಅದಕ್ಕೆ ಕೌಶಿ ಸಂಜೆ ಬಂದಮೇಲೆ ಅವನ ಕೈಯಲ್ಲೇ ಕೆಲಸಗಳನ್ನ ಮಾಡಿಸ್ತಾಯಿದ್ದೆ. ಅಂದರೆ ಕಸ ಗುಡಿಸೋದು, ಒರೆಸೋದು. ಅಂದರೆ ಮಕ್ಕಳು ಹೇಗೆ ಮಾಡ್ತಾರೆ, ಸುಮ್ಮನೆ ಪೊರ್ಕೆ ಅಲ್ಲೊಂದು ಇಲ್ಲೊಂದು ಹಾಕ್ತಾರೆ, ಗುಡಿಸ್ತಾರೆ. ಮ್ಯಾಟು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಮ್ಯಾಟೆಲ್ಲ ನೀಟಾಗಿ ಒದ್ರಿ ಗುಡಿಸೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಸದ್ಯಕ್ಕೆ ಏನೋ ಒಂದಷ್ಟು ಸ್ವಲ್ಪನಾದರೂ ನೀಟಾಗಿ ಕಾಣಲಿ ಅಂಥೇಳಿ ಅವನಿಗೆ ಹೇಳಿ ಮಾಡಿಸಿದ್ದೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಬಂದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ಇವನು ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ. ಮೋಹನ್ ಮಮ್ಮ ಹೋಟೆಲಿಂದ ಸಾಂಬಾರು ತಂದಿದ್ರು ಮತ್ತು ಮನೇಲಿ ರೈಸ್ ಮಾಡಿದರು ಅಷ್ಟೇ. ಕೌಶಿ ಹಾಗಾದರೆ ನನಗೇನಾದರೂ ಹೋಟ್ಲಲ್ಲಿ ತೊಗೊಳ್ತೀನಿ ಅಂದ್ಬಿಟ್ಟು ಅವನು ಹೋಟ್ಲಲ್ಲಿ ಅವನಿಗೆ ರೋಟಿ ಕರಿ ಅದು ಇದು ಎಲ್ಲ ತೊಗೊಂಡ. ಆಮೇಲೆ ನನಗೆ ರೋಟಿ ಕರಿ ಇದೆಲ್ಲ ಹೋಗೋದೇ ಇಲ್ಲ, ಅಂದರೆ ಅದು ಇಷ್ಟನೇ ಇಲ್ಲ. ಮತ್ತು ಏನು ತಿನ್ನೋದು, ಇಡ್ಲಿ, ಇನ್ನೇನೂ ಇಲ್ಲ, ಇಡ್ಲಿನೇ ತರೋದು, ದೋಸೆನೂ ಎಣ್ಣೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಆಮೇಲೆ ನನಗೆ ಇಡ್ಲಿನೇ ತಂದುಬಿಡಿ ಅಂತಂದೆ. ಆವತ್ತು 3 ಟೈಮು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮೂ ಇಡ್ಲಿ. ಆ ಇಡ್ಲಿನ ಇಡ್ಲಿಯಲ್ಲಿ ಏನಿರುತ್ತೆ, ಏನೂ ಇರಲ್ಲ. ಅದು ತಿಂದಾಗ ಒಂದು ಸ್ವಲ್ಪ ಓಕೆ ಅನಿಸುತ್ತೆ, ಆದರೆ ಆಮೇಲೆ ಏನಾಗುತ್ತೆ, ಸುಸ್ತಾಗುತ್ತೆ. ಏನಾದರೂ ಮುದ್ದೆ ಈ ಥರದ್ದೆಲ್ಲ ತಿಂದರೆ ಓಕೆ,
ಆದರೆ ಹುಷಾರಿಲ್ಲ ಅಂದಾಗ ಇಡ್ಲಿನೇ ತಿನ್ನಬೇಕು. ನನಗಂತೂ ಆ ಇಡ್ಲಿನ ತಿಂದು ತಿಂದು 3 ಟೈಮೂ ಹಿಂಗೆ ಅನಿಸ್ಬಿಟ್ಟಿತ್ತು. ಅಂದರೆ ಇಡ್ಲಿ ನೋಡಿದ್ರೆ ಒಂಥರ ಅನಿಸ್ತಾಯಿತ್ತು, ಇಡ್ಲಿನೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ನಾವೀಗೇನಂದರೆ ಹೊರ್ಗಡೆ ಹೋದ್ರೆ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅಂದರೆ ಹೋಟ್ಲಲ್ಲಿ ನಾನು ಹೆಚ್ಚಾಗಿ ಇಡ್ಲಿನೇ ತೊಗೋತೀನಿ. ಯಾಕೆಂದರೆ ಅದು ಆಯಿಲ್ ಹಾಕಿರಲ್ಲ, ಏನಿರಲ್ಲ. ಅಂದರೆ ಟ್ರಾವೆಲ್ ಆ ಥರ ಎಲ್ಲ ಇದ್ದಾಗ ಬೆಸ್ಟ್ ಇಡ್ಲಿ ಅಂತೇಳಿ. ಇವಾಗ ಡೈಲಿ ನಾನು ಹುಷಾರಿಲ್ಲ ಅಂದ ತಕ್ಷಣ ಇಡ್ಲಿ ತಂದು ಕೊಟ್ಟು ತಿಂದು ಇವಾಗ ಏನಾಗಿದೆ ಅಂದರೆ ಇಡ್ಲಿ ನೋಡಿದ್ರೆ ಒಂಥರ ಅನಿಸ್ಬಿಡುತ್ತೆ ನನಗೆ. ಇಡ್ಲಿನೇ ಬೇಡ ಅನಿಸ್ಬಿಟ್ಟಿದೆ, ಆ ಥರ ಅನಿಸ್ಬಿಟ್ಟಿತ್ತು. ಆಮೇಲೆ ಮೊಮ್ಮಮ್ಮ ಮತ್ತು ಇನ್ನೇನು ತಿಂತೀಯ ಅಂತ ಕೇಳ್ತಾರೆ. ಅನ್ನ ಸಾಂಬಾರು ತಿನ್ನೋಕ್ಕೂ ಆಗೋಲ್ಲ. ಹೋಟ್ಲು ಸಾಂಬಾರು ಏನಿದ್ರು 1 ಟೈಮ್ ನಾವು ತಿನ್ಬೋದು ಅಷ್ಟೇ. ಹೋಟ್ಲು ಊಟನೂ ಅಷ್ಟೇ, 1 ಟೈಮು ಇಷ್ಟಪಟ್ಟು ತಿನ್ಬೋದು. ಅಂದರೆ ವೆಜ್ಜೆಲ್ಲ ಅಷ್ಟು ಇಷ್ಟನೇ ಆಗೋಲ್ಲ ಬಿಡಿ. ನಾನ್ ವೆಜ್ ಓಕೆ ತಿನ್ಬೋದು 1-2 ಟೈಮು, ವೆಜ್ ಅಂದರೆ ಅಷ್ಟು ಇಷ್ಟನೇ ಆಗೋಲ್ಲ. ವಿಧಿ ಇಲ್ಲ ನನಗೆ, ಅದಕ್ಕೆ ನನಗೆ ಹೋಟ್ಲು ಸಾಂಬಾರು ಅನ್ನ ಎಲ್ಲ ಬೇಡ. ನಾನು ಇಡ್ಲಿನೇ ತಂದುಬಿಡಿ ನನಗೆ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಇಡ್ಲಿ ತಿಂದ್ಬಿಟ್ಟು ಆಮೇಲೆ ನಾನು ಮಲ್ಕೊಂಡಿರುವಂಥದ್ದು. ಈ ಥರ ಇತ್ತು. ಏನು ಮಾಡೋಕ್ಕಾಗಲ್ಲ, ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಏನೋ ಒಂದು ತಿನ್ನಲೇಬೇಕು.